ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಉತ್ತರ ಕರ್ನಾಟಕದಲ್ಲಿ ವರುಣಾರ್ಭಟ, ಕಣ್ಣೆದುರೇ ಕೊಚ್ಚಿ ಹೋಗ್ತಿದ್ದಾರೆ ಜನ. ಕುಸಿತಾ ಇದೆ ಭೂಮಿ. ಕೃಷ್ಣಾ ತುಂಗಾ ತೀರದಲ್ಲಿ ಪ್ರವಾಹದ ಭೀತಿ. ಅಪ್ಪಳಿಸೋಕೆ ಸಜ್ಜಾಗಿದೆ ಚಂಡಮಾರುತ. 5 ದಿನದ ರಣಮಳೆಗೆ ಉತ್ತರ ಕರ್ನಾಟಕ ತತ್ತರಿಸುತ್ತಾ. ಇದೇ ಹೊತ್ತಿನ ಸ್ಪೆಷಲ್ 24 ಗಂಟೆ ಡೇಂಜರ್. ರಾಜ್ಯದಲ್ಲಿ 5 ದಿನ ಜಲಾರ್ಭಟ, ಮುಳುಗಡೆ ಭೀತಿಯಲ್ಲಿ ಉತ್ತರ. ಹುಕ್ಕೇರಿಯಲ್ಲಿ ಮಹಾಮಳೆಯ ಅಬ್ಬರ, ವಾಹನಗಳು ನೀರು ಪಾಲು. ಪಟ್ಟಣದ ರಸ್ತೆಯಲ್ಲೇ ಕೊಚ್ಚಿ ಹೋದ ವೃದ್ಧ ಯುವಕ. ನೋಡ್ತಿದ್ದಂತೆ ಪ್ರವಾಹಕ್ಕೆ ಬಲಿಯಾದ್ರೂ ಹಲವರು. ಕೃಷ್ಣಾ ತೀರದಲ್ಲಿ ಮತ್ತೆ ಶುರುವಾಯಿತು ಪ್ರವಾಹದ ಭೀತಿ. ಮತ್ತೆ ಮುಳುಗುತ್ತಾ ಉತ್ತರ ಕರ್ನಾಟಕದ ಜಿಲ್ಲೆಗಳು. ಮೊನ್ನೆ ತನಕ ಮಠ ಬಿಸಿಲಿಗೆ ನೆತ್ತಿ ಸುಡ್ತಾ ಇತ್ತು. ಆದ್ರೆ ಈಗ ಬಂಗಾಳ ಕೊಲ್ಲಿಯಲ್ಲಿ ಆಗಿರೋ ವಾಯುಭಾರ ಕುಸಿತಕ್ಕೆ ಕರ್ನಾಟಕದಲ್ಲಿ ರಣಮಳೆ ಸುರಿತಾ ಇದೆ. ಅದೆಂತಹ ಭಯಂಕರ ಮಳೆ ಅಂದ್ರೆ ಈಗ ಉತ್ತರ ಕರ್ನಾಟಕಕ್ಕೆ ಮತ್ತೆ ಮುಳುಗುವ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಭೀಕರ ಮಳೆಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಇನ್ನು ಕೃಷ್ಣಾ ತುಂಗಭದ್ರಾ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು, ಸಿಕ್ಕ ಕಡೆ ನುಗ್ಗಿದ ನೀರಿಗೆ ಜನ ಕೊಚ್ಕೊಂಡು ಹೋಗ್ತಾ ಇರೋ ದೃಶ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಎಸ್, ನೋಡಿ, ಒಂದ್ ಕಡೆ ಜನರನ್ನೇ ಕೊಚ್ಕೊಂಡು ಹೋಗ್ತಾ ಇರೋ ಪ್ರವಾಹ, ಮತ್ತೊಂದ್ ಕಡೆ ನೀರು ಪಾಲಾಗ್ತಾ ಇರೋ ವಾಹನಗಳು. ಸಾವಿನ ಮಳೆಗೆ ಉತ್ತರ ಭಾರತದಲ್ಲಿ ಇಂತಹ ಭೀಕರ ದೃಶ್ಯಗಳು ಕಂಡು ಬರ್ತಿದ್ವು. ಆದ್ರೆ ಈಗ ಹಿಂಗಾರಿನ ಆರ್ಭಟಕ್ಕೆ ಕರ್ನಾಟಕದಲ್ಲೇ ಭಯಾನಕ ದೃಶ್ಯಗಳು ಕಂಡು ಬರ್ತಿವೆ. ಹುಕ್ಕೇರಿ ಪಟ್ಟಣದ ರೋಡಲ್ಲಿ ನುಗ್ಗಿ ಬಂದ ನೀರು. ಕೊಚ್ಚಿ ಹೋದ ಯುವಕ, ವೃದ್ಧ, ಅದೃಷ್ಟವಶಾತ್ ಪಾರು. ಕೇವಲ ವಾಹನಗಳಷ್ಟೇ ಅಲ್ಲ, ವರುಣನ ಆರ್ಭಟಕ್ಕೆ ರೋಡಲ್ಲಿ ಪ್ರವಾಹ ನುಗ್ಗಿ ಬರ್ತಾ ಇದ್ದು, ಒಬ್ಬ ವೃದ್ಧ ಮತ್ತು ಯುವಕ ಅದ್ಹೇಗೆ ಕೊಚ್ಚಿಕೊಂಡು ಹೋಗ್ತಿದ್ದಾರೆ ನೋಡಿ. ನೀವೀಗ ನೋಡ್ತಾ ಇರುವ ಈ ದೃಶ್ಯ ಕಂಡು ಬಂದಿರೋದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ. ಕಳೆದ 2 ದಿನಗಳಿಂದ ಬೆಳಗಾವಿಯ ನಾನಾ ಕಡೆ ಭಾರೀ ಮಳೆಯಾಗ್ತಾ ಇದೆ. ಬಿಡದೆ ಸುರಿತಾ ಇರುವ ಮಳೆಯಿಂದ ರಸ್ತೆಗಳು ನದಿಗಳಂತಾಗಿದ್ದು, ದಾಟೋಕ್ ಹೋದ್ರೆ ಕೊಚ್ಚಿ ಹೋಗುವಷ್ಟು ರಭಸದಿಂದ ನೀರು ಹರಿತಾ ಇದೆ. ಅದರಲ್ಲೂ ಹುಕ್ಕೇರಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ 10 ಸೆಂಟಿಮೀಟರ್ ಮಳೆಯಾಗ್ತಾ ಇದೆ. ಹೀಗಾಗಿ ಸಂಕೇಶ್ವರ ಹುಕ್ಕೇರಿ ಹೆದ್ದಾರಿ ಬಂದ್ ಆಗಿದ್ದು, ವಾಹನ ಸವಾರು ಪರದಾಡ್ತಾ ಇರೋ ದೃಶ್ಯ ನೋಡಿ. ವಾಹನ ಚಲಾಯಿಸೋಕೆ ಆಗದೆ ರಸ್ತೆ ಬದಿಯಲ್ಲಿ ಬಿಟ್ಟ ಬೈಕ್ಗಳು ಕೊಚ್ಚಿ ಹೋಗ್ತಾ ಇರುವ ದೃಶ್ಯಗಳಿವು. ಹುಕ್ಕೇರಿ ಸಾಯಿ ಮಂದಿರದ ರಸ್ತೆಯಲ್ಲಿ ಕೊಚ್ಚಿ ಹೋಗುವ ಬೈಕ್ಗಳನ್ನ ಜನರು ಹಗ್ಗದಲ್ಲಿ ಕಟ್ಟಿ ಹಾಕಿದ್ದಾರೆ. ಭೀಕರ ಮಳೆಯಿಂದಾಗಿ ಹುಕ್ಕೇರಿ ಪಟ್ಟಣದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಅದೆಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅಂದ್ರೆ ಕೇವಲ ಬೈಕ್ ಮಾತ್ರವಲ್ಲ, ಕಾರ್ ಕೂಡ ಕೊಚ್ಚಿ ಹೋಗಿದೆ.
ಹುಕ್ಕೇರಿ ಪಟ್ಟಣದಲ್ಲಿ ನೂರಾರು ಮನೆಗಳು, ಅಂಗಡಿಗಳಿಗೆಲ್ಲ ನೀರು ನುಗ್ಗಿದ್ದು, ಬೈಕ್, ಕಾರ್ಗಳು ತೇಲ್ತಾ ಇರುವ ದೃಶ್ಯ ಅಲ್ಲಿನ ಭೀಕರ ಮಳೆಗೆ ಸಾಕ್ಷಿಯಾಗಿದೆ. ರಸ್ತೆ ದಾಟೋದು ಕೂಡ ಹುಕ್ಕೇರಿಯಲ್ಲಿ ಕಷ್ಟವಾಗಿದ್ದು, ಸಾಹಸ ಮಾಡೋಕ್ ಹೋದ ವೃದ್ಧ ಮತ್ತು ಯುವಕ ಕೊಚ್ಚಿ ಹೋದ ಘಟನೆಯೂ ನಡೆದಿದೆ. ರಸ್ತೆಯಲ್ಲೇ ನೀರು ಪಾಲಾಗ್ತಾ ಇದ್ದ ವೃದ್ಧನನ್ನ ಸ್ಥಳೀಯರು ರಕ್ಷಿಸಿದ್ರೆ, ಕೊಚ್ಚಿ ಹೋದ ಯುವಕ ವಿದ್ಯುತ್ ಕಂಬ ಹಿಡ್ಕೊಂಡು ಬಚಾವಾಗಿದ್ದಾನೆ. ಹಳ್ಳದಲ್ಲಿ ಕೊಚ್ಚಿ ಹೋದ 2 ಬಾಲಕರು ದುರ್ಮರಣ. ಕಲಬುರಗಿಯ ಶಹಬಾದ್ನಲ್ಲಿ ದಾರುಣ ಘಟನೆ. ಕಲಬುರಗಿಯಲ್ಲೂ ಭಾರೀ ಮಳೆಯಾಗ್ತಾ ಇದ್ದು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಶಹಬಾದ್ ಪಟ್ಟಣದ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ್ದ ಚೆಕ್ ಡ್ಯಾಂ ದಾಟ್ತಾ ಇದ್ದಾಗ 2 ಯುವಕರು ಕಾಲು ಜಾರಿ ಬಿದ್ದು ಕೊಚ್ಚಿಕೊಂಡು ಹೋದ ಘಟನೆ ನಡೆದಿದೆ. 14 ವರ್ಷದ ವಿಶ್ವನಾಥ್ ಮತ್ತು 15 ವರ್ಷದ ಪೂರ್ಣಚಂದ್ರ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ದಾರುಣವಾಗಿ ಮೃತಪಟ್ಟಿದ್ದಾರೆ. ಹಳ್ಳ ದಾಟಲು ಹೋದ ಮಹಿಳೆ ನೀರು ಪಾಲು. ಹಳ್ಳ ತುಂಬಿ ಹರಿತಾ ಇರುವಾಗಲೇ ದಾಟಲು ಹೋದ ಮಹಿಳೆ ನೀರು ಪಾಲಾದ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮರಗುತ್ತಿ ತಾಂಡಾ ಬಳಿ ನಡೆದಿದೆ. 40 ವರ್ಷದ ಶಾಂತಾಬಾಯಿ ಕೊಚ್ಚಿಕೊಂಡು ಹೋಗಿದ್ದು, ತಾಂಡಾ ಬಳಿಯ ಹಳ್ಳದ ದಡದಲ್ಲಿದ್ದ ಮರದ ಕೊಂಬೆಯಲ್ಲಿ ಶವ ಪತ್ತೆಯಾಗಿದೆ. ಕಣ್ಣೆದುರೇ ಕೊಚ್ಚಿ ಹೋದ ಚನ್ನಬಸಪ್ಪ. ರಾಯಚೂರಲ್ಲಿ ಬಹಿರ್ದೆಸೆಗೆ ಹೋಗಿದ್ದ 2 ದಿಣ್ಣೆಯಲ್ಲಿ ಸಿಕ್ಕಾಕೊಂಡಿದ್ರು. ಇದ್ದಕ್ಕಿದ್ದಂತೆ ಹಳ್ಳದಲ್ಲಿ ನೀರು ಹೆಚ್ಚಾಗಿ ಸಿಕ್ಕಾಕೊಂಡಿದ್ದ ಜಲೀಲಾ ಹಾಗೂ ಚನ್ನಬಸಪ್ಪರನ್ನ ರಕ್ಷಣೆ ಮಾಡಲು ಅಗ್ನಿಶಾಮಕ ದಳ ನಿರಂತರವಾಗಿ ಪ್ರಯತ್ನ ಪಟ್ಟರು. ಚನ್ನಬಸಪ್ಪನನ್ನ ಮಾತ್ರ ಉಳಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ನಡುಗಡ್ಡಿಯಲ್ಲಿ ಸಿಕ್ಕಾಕೊಂಡಿದ್ದ ಜಲೀಲಾ ಮತ್ತು ಚನ್ನಬಸಪ್ಪನನ್ನ ರಕ್ಷಿಸೋಕೆ ಅಂತ ಹೋದಾಗ ಹಗ್ಗ ತುಂಡಾಗಿ ಜಲೀಲಾ ಮತ್ತು ಚನ್ನಬಸಪ್ಪ ಸೇರಿದಂತೆ ರಕ್ಷಣಾ ಸಿಬ್ಬಂದಿ ಕಣ್ಣೆದುರೇ ಕೊಚ್ಚಿ ಹೋಗಿದ್ರು. ಹೀಗೆ ರಭಸವಾಗಿ ಹರಿತಾ ಇದ್ದ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಜಲೀಲಾ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನ ರಕ್ಷಿಸಲು ಸಾಧ್ಯವಾಗಿದೆ. ಆದರೆ ಚನ್ನಬಸಪ್ಪ ಮಾತ್ರ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ. ಬೈಕ್ ಸಮೇತ ನೀರು ಪಾಲಾಗ್ತಾ ಇದ್ದ ಯುವಕನ ರಕ್ಷಣೆ. ಈ ಘಟನೆ ನಡೆದಿರೋದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಕ್ಕಿಗುಂಡಿ ಗ್ರಾಮದಲ್ಲಿ. ಗದಗದಲ್ಲೂ ಅಲ್ಲಲ್ಲಿ ಭಾರೀ ಮಳೆಯಾಗ್ತಾ ಇರೋ ಕಾರಣ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಲಕ್ಷ್ಮೇಶ್ವರ ಮತ್ತು ಅಕ್ಕಿಗುಂಡಿ ಮಾರ್ಗ ಮಧ್ಯದಲ್ಲಿ ಸೇತುವೆ ಮೇಲೆ ನೀರು ಉಕ್ಕಿ ಹರಿತಾ ಇದೆ. ಹೀಗೆ ನೀರು ಹರಿತಾ ಇದ್ರು ಸೇತುವೆ ಮೇಲೆ ಯುವಕನೊಬ್ಬ ಬೈಕ್ನಲ್ಲಿ ದಾಟುವ ಸಾಹಸ ಮಾಡಿದ್ದ. ಆದರೆ ನೀರಿನ ರಭಸಕ್ಕೆ ಬೈಕ್ ನೀರು ಪಾಲಾಯಿತು. ಅಲ್ಲಿದ್ದ ಸ್ಥಳೀಯರು ತಕ್ಷಣವೇ ಧಾವಿಸಿ ಯುವಕನನ್ನ ರಕ್ಷಿಸಿದ್ರು. ಆ ಬಳಿಕ ಹಳ್ಳದಲ್ಲಿ ಕೊಚ್ಚಿ ಹೋದ ಬೈಕ್ ಅನ್ನ ಸ್ಥಳೀಯರು ಹೊರತೆಗೆದ್ರು. ಮಲಪ್ರಭಾ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತ. ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮತ್ತೆ ಪ್ರವಾಹದ ಆತಂಕ ಕಾಡ್ತಾ ಇದೆ. ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದ್ದು ರೈತನೊಬ್ಬ ಕೊಚ್ಚಿಕೊಂಡು ಹೋಗಿ ಸಾವನ್ನಪ್ಪಿದ್ದಾನೆ. ಗದಗ ಜಿಲ್ಲೆ ಕೊಣ್ಣೂರ ಗ್ರಾಮದ ಯಂಕನಗೌಡ ಸಾಲಿಗೌಡರ್ ಎಂಬ ವ್ಯಕ್ತಿ ಹೊಲಕ್ಕೆ ಹೋಗಿ ಮನೆಗೆ ವಾಪಸ್ಸಾಗುವ ಸಂದರ್ಭ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಗೋವನಕೊಪ್ಪ ಗ್ರಾಮದ ಹಳೆ ಸೇತುವೆ ಬಳಿ ಘಟನೆ ನಡೆದಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ್ರೂ ಬದುಕಿ ಬಂದ ಅಜ್ಜ.
ಕೊಪ್ಪಳ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಕೊಪ್ಪಳ ತಾಲೂಕಿನ ಹುಲಿಗಿ, ಶಿವಪುರ ಗ್ರಾಮಗಳ ಸಂಪರ್ಕ ಕಲ್ಪಿಸುವ ಹಳ್ಳದಲ್ಲಿ ಉಕ್ಕಿ ಹರಿತಾ ಇದೆ ನೀರು. ಇದರಲ್ಲೇ ಸೈಕಲ್ ಎತ್ಕೊಂಡು ಬರ್ತಾ ಇದ್ದ ವೃದ್ಧನೊಬ್ಬ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಅದೃಷ್ಟವಶಾತ್ ವೃದ್ಧ ಅರ್ಧ ಕಿಲೋಮೀಟರ್ ದೂರದವರೆಗೆ ಈಜಿ ದಡ ಸೇರಿದ್ದಾನೆ. ಕೊಪ್ಪಳದಲ್ಲಿ ಭಾರೀ ಮಳೆ ಮುಂದುವರೆದಿದ್ದು, ಘಟ್ಟಿರಡ್ಡಿಹಾಳ ಗ್ರಾಮದಲ್ಲಿ ಬೈಕ್ ಸಮೇತ ಯುವಕನೊಬ್ಬ ಕೊಚ್ಚಿ ಹೋದ ಘಟನೆ ನಡೆದಿದೆ. ತಕ್ಷಣವೇ ಎಚ್ಚೆತ್ತುಕೊಂಡ ಸ್ಥಳೀಯರು ನೀರಿನಲ್ಲಿ ಸಿಲುಕೊಂಡಿದ್ದ ಭರಮಪ್ಪನನ್ನ ಹಗ್ಗ ಕೊಟ್ಟು ಎಳೆದು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಗಳಿಗೆ ದಿಗ್ಬಂಧನ, ಶವ ಸಾಗಿಸಲು ಸಂಕಷ್ಟ. ಕೊಪ್ಪಳದ ಅಳವಂಡಿ ಗ್ರಾಮಸ್ಥರ ಪರಿಸ್ಥಿತಿಯಂತೂ ಕರುಣಾಜನಕವಾಗಿ ಹೋಗಿದೆ. ಭಾರೀ ಮಳೆಯಿಂದ ಹಳ್ಳಗಳು ತುಂಬಿ ಹರಿತಾ ಇದ್ದು, ಶವ ಸಾಗಿಸೋದಕ್ಕೂ ದಾರಿಯಿಲ್ಲದಂತಾಗಿದೆ. ಎತ್ತುಗಳ ಸಮೇತ ಪ್ರವಾಹದಲ್ಲಿ ಕೊಚ್ಚಿ ಹೋದ ಅನ್ನದಾತ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು, ಸಾಕಷ್ಟು ಕಡೆ ಕೆರೆಗಳು ಕೋಡಿ ಬಿದ್ದಿವೆ. ಚಿಕ್ಕಮದುರೆ ಕೆರೆ ಕೋಡಿ ಬಿದ್ದ ಪರಿಣಾಮ ರೈತ 2 ಎತ್ತುಗಳ ಸಮೇತ ಕೊಚ್ಚಿ ಹೋದ ಘಟನೆ ನಡೆದಿದೆ. ಕೊಚ್ಚಿ ಹೋಗ್ತಾ ಇದ್ದ ರೈತ ತಿಪ್ಪಣ್ಣ ಹಾಗೂ ಅವರ 2 ಎತ್ತುಗಳನ್ನ ಅಲ್ಲೇ ಇದ್ದ ಸ್ಥಳೀಯರು ನೋಡಿ ತಕ್ಷಣವೇ ಧಾವಿಸಿ ಬಚಾವ್ ಮಾಡಿದ್ದಾರೆ. ಹೀಗೆ ಉತ್ತರ ಕರ್ನಾಟಕದಲ್ಲಿ ವರುಣಾರ್ಭಟಕ್ಕೆ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾದಗಿರಿಯಲ್ಲಂತೂ ಜನರ ಪರದಾಟ ಗೋಳು ಹೇಳತೀರದಾಗಿದೆ. ಭೀಕರ ಮಳೆ ತುತ್ತು ಅನ್ನಕ್ಕೂ ಕುತ್ತು ತಂದಿಟ್ಟಿದೆ. ಮಗದೊಂದು ಕಡೆ ಕೃಷ್ಣಾ ನದಿಯ ಅಬ್ಬರ ಹೆಚ್ಚಾಗಿದ್ದು, ಯಾವುದೇ ಕ್ಷಣದಲ್ಲೂ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಇನ್ನು 5 ದಿನ ಮಳೆ ಮುಂದುವರಿಯಲಿರುವ ಕಾರಣ ಉತ್ತರ ಕರ್ನಾಟಕ ಸಂಕಷ್ಟಕ್ಕೆ ತುತ್ತಾಗುವ ಭೀತಿಯಲ್ಲಿದೆ. ಹಾಗಾದ್ರೆ ಮತ್ತೆ ಉತ್ತರ ಕರ್ನಾಟಕದ ಆ ಜಿಲ್ಲೆಗಳು ಮುಳುಗುತ್ತಾ? ಬಂಗಾಳ ಕೊಲ್ಲಿ ಶಾಂತವಾಗೋದೇ ಇಲ್ವಾ? ಅಬ್ಬರ ಹೆಚ್ಚಾಗಿದೆ. ತುಂಗಾಭದ್ರವೂ ಆರ್ಭಟಿಸ್ತಾ ಇದೆ. ಸಾಕಷ್ಟು ಕಡೆ ಮನೆಗೆ ನೀರು ನುಗ್ಗಿ ವಸ್ತುಗಳೆಲ್ಲ ಕೊಚ್ಕೊಂಡು ಹೋಗಿ ಜನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬಂದಿದೆ ನೋಡಿ. ಕೃಷ್ಣಾ ತೀರದಲ್ಲಿ ಮತ್ತೆ ಪ್ರವಾಹ ಭೀತಿ. ಊರಿಗೆ ನುಗ್ಗಿದ ನೀರು, ಜನ ಕಂಗಾಲು. ಹಿಂಗಾರಿನ ಆರ್ಭಟಕ್ಕೆ ತುಂಬಿ ಹರಿತಾ ಇರುವ ಕೃಷ್ಣಾ ನದಿಯ ದೃಶ್ಯಗಳಿದು. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಸೋಮವಾರ 1,16,200 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಆದರೆ ಭಾರೀ ಪ್ರಮಾಣದ ನೀರು ಬಿಡುಗಡೆಯಿಂದ ನದಿ ತೀರದ ಜನರು ಮತ್ತೆ ಮುಳುಗುವ ಆತಂಕ ಎದುರಿಸ್ತಾ ಇದ್ದಾರೆ. ಕೃಷ್ಣಾ ತೀರದಲ್ಲಿ ಮತ್ತೆ ಪ್ರವಾಹದ ಭೀತಿ ಶುರುವಾಗಿದೆ. ಭಾರೀ ಮಳೆಗೆ ಕೊಚ್ಚಿ ಹೋದ ಆಹಾರ ಧಾನ್ಯ. ಹಸಿವು ನೀಗಿಸಿಕೊಳ್ಳಲು ಜನರ ಪರದಾಟ. ಆಡಳಿತ ಸರ್ಕಾರ ಬೈ ಎಲೆಕ್ಷನ್ ಬ್ಯುಸಿಯಲ್ಲಿದೆ. ತಿವಿದು ಎಚ್ಚರಿಸಬೇಕಾದ ವಿರೋಧ ಪಕ್ಷಗಳು ರಾಜಕೀಯ ಸಮರದಲ್ಲಿ ಮುಳುಗೋಗಿದೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಗೆ ಜನರು ಬೀದಿಗೆ ಬಿದ್ದು ಅನ್ನಕ್ಕೆ ಪರದಾಡ್ತಾ ಇದ್ರು. ತಿರುಗಿ ನೋಡೋರು ಯಾರೂ ಇಲ್ಲದಂತಾಗಿದೆ. ಪ್ರವಾಹಕ್ಕೆ ಮನೆಯಲ್ಲಿದ್ದ ಆಹಾರ ಸಾಮಗ್ರಿಗಳೆಲ್ಲ ಕೊಚ್ಕೊಂಡು ಹೋಗಿ ಜನ ಪಡ್ತಾ ಇರೋ ನರಕ ಯಾತನೆ ಇದು ನೋಡಿ. ಏನು ನಮ್ಮಲ್ಲಿ ಒಂದು ಪೈಸೆ ಕೊಡಿಲ್ರಿ ಸರ್, ಅಕ್ಕಿ ಕೊಡಿಲ್ರಿ ಮಾಡ್ಕೊಂತಿಲ್ಲಕ್ಕ. ಇವು ಬೋವಣ ಸತಿ ಎಲ್ಲ ಕಾದು ಹೋಗಿಬಿಟ್ಟಾವ್ರಿ. ಹಿಂಗೆ ಇರೋ ಜೀವನಕ್ಕೆ ಹಿಂಗೆ ನಡ್ಬೇಕು ನೋಡ್ರಿ. ನಮ್ಗೆ ಕೇಳೋರು ಯಾರು ಬಂತಾರ ನೋಡ್ತಾರ ಹೋಗ್ತಾರ, ನಮ್ಗೆ ಏನು ಕೊಡಲ್ಲ ಆಗ್ಯಾರ್ರಿ ಸರ್. ಧಾರವಾಡದಲ್ಲಿ ಕುಸಿತಾ ಇದೆ ಭೂಮಿ. ಧಾರವಾಡದಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಬೆಣ್ಣೆಹಳ್ಳ ತುಂಬಿ ಹರಿತಾ ಇರೋದ್ರಿಂದ ಮನಕವಾಡ ಮತ್ತು ಶಿಸುವಿನಹಳ್ಳಿ ಗ್ರಾಮ ದಿಗ್ಬಂಧನಕ್ಕೊಳಗಾಗಿದೆ. ಮಗದೊಂದು ಕಡೆ ಧಾರವಾಡದಲ್ಲಿ ಭೂಮಿ ಕುಸಿಯಲು ಆರಂಭಿಸಿದೆ. ಧಾರವಾಡದ ಮುರುಘಾ ಮಠದ ಬಳಿಯ
ತೋಟಗೇರ ಓಣಿಯಲ್ಲಿ ವಾಸವಿರುವ ನಾಗಮ್ಮ ಎಂಬುವವರ ಮನೆಯಲ್ಲಿ ಭೂಕುಸಿತವಾಗಿದ್ದು ಜನರು ಆತಂಕಕ್ಕೊಳಗಾಗಿದ್ದಾರೆ. ಭಾರೀ ಮಳೆಗೆ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಬಾಗಲಕೋಟೆಯ ಹುನಗುಂದ ಪಟ್ಟಣದಲ್ಲಿ ಧಾರಾಕಾರ ಮಳೆಗೆ 10ಕ್ಕೂ ಹೆಚ್ಚು ಮನೆಗಳ ಗೋಡೆ ಕುಸಿದು ಬಿದ್ದಿದೆ. ಇಳಕಲ್ ತಾಲೂಕಿನ ಹೊಸೂರು ಗ್ರಾಮದಲ್ಲೂ ಮನೆಗಳು ಕುಸಿದು ಬಿದ್ದಿವೆ. ಯಾದಗಿರಿ, ಕಲಬುರಗಿ, ಬಾಗಲಕೋಟೆ, ಗದಗ, ಹಾವೇರಿ, ಧಾರವಾಡದಲ್ಲೂ ಹಲವಾರು ಮನೆಗಳಿಗೆ ಭಾರೀ ಹಾನಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ಭಾರೀ ಮಳೆಗೆ ತತ್ತರಿಸಿ ಹೋಗಿರುವ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗಕ್ಕೆ ಮಗದೊಂದು ಶಾಕ್ ಎದುರಾಗಿದೆ. 24 ಗಂಟೆಯಲ್ಲಿ ಚಂಡಮಾರುತ ದಾಳಿ ಮಾಡುವ ಮುನ್ಸೂಚನೆಯೂ ಸಿಕ್ಕಿದೆ. ಈಗಾಗಲೇ ಕೃಷ್ಣ ಅಬ್ಬರ ಹೆಚ್ಚಿದೆ. ತುಂಗಭದ್ರಾ ನದಿಯು ಉಕ್ಕಿ ಹರಿತಾ ಇದೆ. ತುಂಗಭದ್ರಾ ನದಿಗೆ ಬಳ್ಳಾರಿಯ ಟಿವಿ ಡ್ಯಾಂನಿಂದ 45,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮುಧೋಳದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಘಟಪ್ರಭಾ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮಾಚಕನೂರಿನ ಹೊಳೆಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನ ಹಾಕಿದೆ. ಹುನಗುಂದ ತಾಲೂಕಿನ ಬೇಕಲದಿನ್ನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಂಕಷ್ಟ ಎದುರಾಗಿದೆ. ಮಲಪ್ರಭಾ ನದಿ ಪ್ರವಾಹಕ್ಕೆ ಸಂತ್ರಸ್ತರಾಗಿದ್ದ ಬಿಸನಾಳ ಕೊಪ್ಪಾದ ಜನರ ತಾತ್ಕಾಲಿಕ ಶೆಡ್ಗಳು ನೀರು ಪಾಲಾಗಿದೆ. ಹೀಗಾಗಿ ನದಿ ಆರ್ಭಟ ಹೆಚ್ಚಾಗ್ತಿದ್ದು ಕ್ಷಣ ಕ್ಷಣವೂ ಪ್ರವಾಹದ ಆತಂಕದಲ್ಲಿ ಜನ ದಿನ ದೂಡ್ತಿದ್ದಾರೆ. ಭಾರೀ ಮಳೆಗೆ ವಿಜಯಪುರದಲ್ಲೂ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಡೋಣಿ ನದಿ ಪ್ರವಾಹಕ್ಕೆ ಅಪಾರ ಬೆಳೆ ನಷ್ಟವಾಗಿದೆ. ನಿಡಗುಂದಿ ತಾಲೂಕಿನ ಹೊಳೆ ಮಸೂತಿ ಗ್ರಾಮಗಳಿಗೂ ನೀರು ನುಗ್ಗಿದೆ. ವಿಜಯಪುರದಲ್ಲಿ ರಣ ಮಳೆಗೆ ಸಾವಿರಾರು ಹೆಕ್ಟೇರ್ ಈರುಳ್ಳಿ, 10 ಹೆಕ್ಟೇರ್ ದ್ರಾಕ್ಷಿ, ಪೇರಲೆ, 100 ಹೆಕ್ಟೇರ್ ದಾಳಿಂಬೆ, ಲಿಂಬೆ, ಮೆಣಸಿನಕಾಯಿ, ಪಪ್ಪಾಯಿ ಸೇರಿದಂತೆ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ.